ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ, ಅ ಬ್ಯೂಟಿಫುಲ್ ಆ್ಯಂಡ್ ವೆಯ್ಟ್ ಲಾಸ್ ರೆಸಿಪಿ. ಇವತ್ತು ನಾನು ಅಣ್ಣೆ ಸೊಪ್ಪಿನ ಸೂಪ್ನ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ. ಅಣ್ಣೆ ಸೊಪ್ಪು ನಮಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬಾ ಫಾಸ್ಟಾಗಿ ವೆಯ್ಟ್ ಲಾಸ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಮೆಟಬಾಲಿಸಮ್ ಜಾಸ್ತಿ ಮಾಡುತ್ತೆ, ಬ್ಲಡ್ ಪ್ರೆಷರ್ ಕಂಟ್ರೋಲಾಗಿ ಇಟ್ಕೊಳ್ಳುತ್ತೆ, ನಮ್ಮ ಮಸಲ್ಸ್ ಹಾಗೆ ಬೋನ್ಸ್ನ ಸ್ಟ್ರಾಂಗಾಗಿ ಇಟ್ಕೊಳ್ಳೋದಕ್ಕೂ ಕೂಡ ಸಪೋರ್ಟ್ ಮಾಡುತ್ತೆ. ಯೂಶ್ವಲಾಗಿ ಯಾರೆಲ್ಲ ಜಿಮ್ಮಿಗೆ ಹೋಗ್ತಿರ್ತೀರಾ ನೋಡಿ, ಅವ್ರಿಗಂತೂ ಪರ್ಫೆಕ್ಟ್ ಮ್ಯಾಚ್ ಸೂಪ್ ಅಂತಲೇ ಹೇಳ್ಬೋದು. ಬನ್ನಿ ಇವಾಗ ಕ್ವಿಕ್ಕಾಗಿ ಯಾವ ರೀತಿಯಾಗಿ ಮಾಡೋದಂತ ತಿಳಿಸ್ಕೊಡ್ತೀನಿ. ಮೊದಲು ಇಲ್ಲಿ ಅರ್ಧ ಈರುಳ್ಳಿನ ತಗೋತಾ ಇದ್ದೀನಿ. ನಿಮಗೇನಾದರೂ ಈರುಳ್ಳಿ ಸ್ಲೈಸ್ ಜಾಸ್ತಿ ಬೇಕು ಅಥವಾ ಈರುಳ್ಳಿ ಫ್ಲೇವರ್ ಬೇಕಂದರೆ ಒಂದನ್ನು ಕೂಡ ಹಾಕೋಬೋದು. ನಾನಿಲ್ಲಿ ಅರ್ಧ ಈರುಳ್ಳಿನ ಹಾಕೋತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊನ ತುಂಬ ಹಣ್ಣಾಗಿರೋದನ್ನು ಹಾಕೋತಾ ಇದ್ದೀನಿ. ಹಾಗೆ ಹುಳಿ ಟೊಮೆಟೊನ ಹಾಕ್ಕೊಳ್ಳಿ. ಈ ಫಾರಮ್ ಟೊಮೆಟೊನ ಹಾಕೋಬೇಡಿ, ನಾಟಿ ಟೊಮೆಟೊನ ಇಸ್ ದ ಬೆಸ್ಟ್ ಸೊಪ್ಪಿಗೆ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಒಂದು ಕಡ್ಡಿಯಾಗೋಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಇನ್ನು ಮೇನ್ ಆಗಿ ಬೇಕಾಗಿರುವಂಥ ಅಣ್ಣೆ ಸೊಪ್ಪನ್ನ ಈ ರೀತಿಯಾಗಿ ಎಲೆ ಇರುವಂಥದ್ದನ್ನು ಬಿಡಿಸ್ಕೊಂಡಿದ್ದೀನಿ. ಪ್ರತಿಯೊಬ್ಬರಿಗೂ ಕೂಡ ಅಣ್ಣೆ ಸೊಪ್ಪಿನ ಸಾರು ಹಾಗೆ ಅಣ್ಣೆ ಸೊಪ್ಪಿನ ಚಟ್ನಿ, ಅಣ್ಣೆ ಸೊಪ್ಪಿನ ಈ ಸೂಪ್ ಅಂತೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಹಾಗೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇನ್ನು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಅಣ್ಣೆ ಸೊಪ್ಪನ್ನ ಹಾಕಿದ ನಂತರ ಈ ರೀತಿ ತೊಗರಿಬೇಳೆ ಅಥವಾ ಹೆಸರು ಬೇಳೆನ ನೆನಾಕಿಟ್ಕೋಬೇಕು. ನಾನಿಲ್ಲಿ ತೊಗರಿಬೇಳೆನ ನೆನಾಕಿಟ್ಕೊಂಡಿದ್ದೀನಿ. 1.5 ಸ್ಪೂನ್ ಆಗೋಷ್ಟು ತೊಗರಿಬೇಳೆನ ಬೆಳಗ್ಗೆ ಎದ್ದಿದ ತಕ್ಷಣ ತೊಳೆದು ನೆನಾಕಿಟ್ಕೊಂಡಿದ್ದೀನಿ. ರಾತ್ರಿನೇ ನೆನಾಕಬೇಕು ಅಂತ ಏನೂ ಇಲ್ಲ. ತೊಗರಿಬೇಳೆ ಹಾಕಿದ ನಂತರ ಇಲ್ಲಿ ಖಾರಕ್ಕೆ ಒಂದು ಸ್ವಲ್ಪ ಮೆಣಸನ್ನು ಹಾಕ್ಕೋಬೇಕಾಗತ್ತೆ. 4 ಮೆಣಸನ್ನು ಹಾಕ್ಕೊಂಡಿದ್ದೀನಿ. 1 ಲವಂಗನ ಹಾಕೋತಾ ಇದ್ದೀನಿ. ನಿಮ್ಗೇನಾದರೂ ಲವಂಗ ಇಷ್ಟ ಆಗುತ್ತೆ ಅಂದರೆ 2 ಲವಂಗನೂ ಕೂಡ ಹಾಕೋಬಹುದು. ಹಾಗೆ ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ. ಇನ್ನು ಕೊನೆಯದಾಗಿ ಚಿಟಿಕೆಯಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕ್ಕೊಂಡು ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಅದರ ತಕ್ಕಂತೆ ನೀರನ್ನ ಹಾಕೋಬಹುದು. ನಾನಿಲ್ಲಿ ಮೀಡಿಯಮ್ ಸೈಜ್ ಕಪ್ಪಲ್ಲಿ 3 ಕಪ್ ಆಗೋಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸತಿ ಇದನ್ನ ಈ ರೀತಿಯಾಗಿ ಕೈಯಾಡ್ಕೊಳ್ಳಿ. ಇದಕ್ಕೆ ತುಪ್ಪ, ಎಣ್ಣೆ ಏನೂ ಕೂಡ ಹಾಕೊಳ್ಳೋದು ಬೇಡ. ಈಗ ಕುಕ್ಕರ್ನ ವಿಶಿಲ್ನ ಕೂಗ್ಸೋದಕ್ಕೆ ಇಟ್ಕೊಂಡಿದ್ದೀನಿ. 2 ಅಥವಾ 3 ವಿಶಿಲ್ ಕೂಗ್ಸಿದ್ರೆ ಸಾಕಾಗತ್ತೆ. ಹವೆವರ್ ನಾವು ಹೇಗಿದ್ರು ಬೇಯಿಸಿರುವಂಥದ್ದು ಅಷ್ಟನ್ನು ಕೂಡ ರುಬ್ಬೋದ್ರಿಂದ 2 ವಿಶಿಲ್ ಕೂಗಿಸ್ಕೊಂಡ್ರು ಕೂಡ ಸಾಕಾಗತ್ತೆ. ನೋಡ್ಬೋದು ಇಲ್ಲಿ ಎಷ್ಟು ನೀಟಾಗಿ ಬೆಂದಿದೆ ಅಂತ ಹೇಳಿ. ಇವಾಗ ಒಂದು ಮಿಕ್ಸಿ ಜಾರ್ ಅಥವಾ ಜ್ಯೂಸರ್ ಮಿಕ್ಸಿ ಇರುತ್ತೆ ನೋಡಿ, ಅದಕ್ಕೂ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬಹುದು. ನಾನಿಲ್ಲಿ ಜ್ಯೂಸ್ ಮಾಡುವಂಥ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ಈಗ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ರುಬ್ಕೋಬೋದು. ಸಣ್ಣದಾಗಿ, ತರಿಯಾಗಿ ಅಥವಾ ಸ್ವಲ್ಪ ದಪ್ಪವಾಗೋದ್ರೂ ರುಬ್ಕೋಬೋದು. ತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ. ತುಂಬ ತೆಳುವಾಗಿ ಅಥವಾ ತುಂಬ ನೈಸಾಗಿ ರುಬ್ಕೊಂಡಿಲ್ಲ. ಹಾಗೆ ನಾನು ಕುಕ್ಕರಲ್ಲಿ ಬೇಳೆ ಕೂಗಿಸ್ಕೊಂಡಿದ್ದೆ ನೋಡಿ, ಅದೇ ಕುಕ್ಕರ್ಗೆ ರುಬ್ಬಿರುವಂಥ ಸೂಪ್ ಕೂಡ ಹಾಕ್ಕೊಂಡು ಒಂದು ಸತಿ ಬಿಸಿ ಮಾಡಿಕೊಂಡ್ರೆ ಸಾಕಾಗತ್ತೆ. ಈ ಹಂತದಲ್ಲಿ ನಿಮಗೆ ಬೇಕಂದರೆ ತುಪ್ಪನೂ ಕೂಡ ಹಾಕೋಬೋದು. ನಾನಿಲ್ಲಿ ಮೆಣಸಿನ್ಕಾಯಿನ ಬಳಸಿಲ್ಲ, ಅಂದರೆ ಖಾರದ ಪುಡಿ ಆಗಿರ್ಬೋದು, ಹಸಿಮೆಣಸಿನ್ಕಾಯಿ ಆಗಿರ್ಬೋದು, ಒಣ ಮೆಣಸಿನ್ಕಾಯಿ ಆಗಿರ್ಬೋದು, ಇದನ್ನು ಯಾವುದನ್ನು ಕೂಡ ಬಳಸಿಲ್ಲದೆ ಇರೋ ಕಾರಣಕ್ಕೆ ನಾನಿಲ್ಲಿ ತುಪ್ಪನ ಹಾಕೊಳ್ತಾ ಇಲ್ಲ. ಹಾಗೆಯೇ 5 ಮೆಣಸನ್ನು ಹಾಕಿರೋದ್ರಿಂದ ಇಲ್ಲಿ ಸಾಕಷ್ಟು ಖಾರ ಆಲ್ರೆಡಿ ಇರುತ್ತೆ. ಆ ಕಾರಣಕ್ಕೆ ನಾನಿಲ್ಲಿ ತುಪ್ಪನ ಹಾಕ್ತಾ ಇಲ್ಲ. ತುಪ್ಪನ ಹಾಕಿದ್ರೆ ಸ್ವಲ್ಪ ಖಾರ ಕಡಿಮೆ ಆಗೋದ್ರಿಂದ ಆ ಟೇಸ್ಟ್ ಹೋಗುತ್ತೆ. ನೀವೇನಾದರೂ ಒಣಮೆಣಸಿನ್ಕಾಯಿ ಅಥವಾ 1 ಅಥವಾ 2 ಹಸಿಮೆಣಸಿನ್ಕಾಯಿನ ಬಳಸಿದರೆ ಸ್ವಲ್ಪ ತುಪ್ಪ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿ ಟೇಸ್ಟ್ ಸಿಗುತ್ತೆ ಸೂಪ್ ಕುಡಿಯೋರಿಗೆ. ಇವಾಗ ಇದು ಕುದಿಯೋದಕ್ಕೆ ಶುರುವಾಗ್ತಾ ಇದೆ. ಹಾಗೆ ತುಂಬ ಕಲರ್ಫುಲ್ ಆಗು ಕೂಡ ಸೂಪ್ ಇರುತ್ತೆ.
ಟೊಮೆಟೊ ಹಾಕಿರೋದ್ರಿಂದ ಆ ರೆಡ್ ಕಲರು ಕೂಡ ಇರುತ್ತೆ. ಇನ್ನು ನಾವು ಬೇಳೆ ಅರಿಶಿನ ಹಾಕಿರೋದ್ರಿಂದ ಯೆಲ್ಲೋ ಕಲರ್ ಕೂಡ ಇರುತ್ತೆ. ಇವಾಗ ಸೂಪ್ ಚೆನ್ನಾಗಿ ಮರಳಿದೆ. ಸೂಪ್ ಕುಡಿಯೋದಕ್ಕೆ ರೆಡಿ ಆಯಿತು. ಬನ್ನಿ ಇವಾಗ ಸರ್ವ್ ಮಾಡಿಕೊಂಡು ಕುಡಿಯೋಣ. ತುಂಬ ಟೇಸ್ಟಿಯಾದಂಥ ಹಾಗೆಯೇ ವೆಯ್ಟ್ ಲಾಸ್ಗೆ ಯೂಸ್ ಆಗುವಂಥ ರೆಸಿಪಿ ಇದು. ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅಣ್ಣೆ ಸೊಪ್ಪಿನ ಸೂಪ್ ವೆಯ್ಟ್ ಲಾಸ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ಶೀತ ಕೆಮ್ಮು ಇರೋರಿಗೂ ಕೂಡ ಈ ಸೂಪ್ನ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ. ಹಾಗೆ ಈ ರೆಸಿಪಿನ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆನ ತಿಳಿಸಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಫ್ರೆಂಟ್ ಆದ ರೆಸಿಪಿ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.